ಪ್ರಿಯಾ ಪ್ರಿಯಾ ಅಂತ ಹೇಳಿ ಆ ಪ್ರಿಯನ್ ಮೈ ಮೇಲೆ ಸೇರ್ಕೊಂಡ್ಬಿಟ್ಟೆ. ಆ ಪೂಜಾರಪ್ಪ ಬೇವಿನ ಸೊಪ್ಪು ತಗೊಂಡು ರಪ 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 ಅಂತ ಹೊಡೆದ್ಬಿಟ್ಟ. ಎಸ್ಕೇಪ್ ಆಗಿ ಓಡ್ ಬಂದ್ಬಿಟ್ಟೆ. ಹಲೋ, ನಾನು ಸಾಯಕ ನೇತಾಡ್ತಿರೋದು, ಸಾರಿ ಮಾತಾಡ್ತಿರೋದು. ಹಲೋ, ನಾನು ಗೋಸ್ಟ್ ಗೋಪಾಲ್ ವರ್ಮಾ ಮ್ಯಾಟ್ರಿಮೋನಿಯಿಂದ ಮಾತಾಡ್ತಿರೋದು. ಹಾ ಹೇಳಿ ಹೇಳಿ. ನನ್ನ ಹೆಸರು ಹೆಣ ಹೇಮಂತ್ ಅಂತ. ಹಾ, ಏನಾಗ್ಬೇಕಾಗಿತ್ತು? ನಿಮ್ ಮಗ್ಳಿಗೆ ಹುಡುಗ ಬೇಕು ಅಂತ ರಿಜಿಸ್ಟರ್ ಮಾಡಿದ್ರಲ್ವಾ? ಹಾ, ಒಂದು ಜಾತಕ ಬಂದಿದೆ. ಹಾ, ನೀವು ಓಕೆ ಅಂದ್ರೆ ಜಾತಕನು ಫೋಟೋನು ವಾಟ್ಸ್ಆಪ್ ಮಾಡ್ತೀನಿ ನಿಮ್ಗೆ. ಹಾ, ಓಕೆ ಓಕೆ, ಕಳ್ಸಿ ಕಳ್ಸಿ. ಬೇಬಿ ಬೇಬಿ, ಸುಂದರ ಗಾಳಿ ಹಂಗೆ ಬಂದವಳು, ಸಂಹಾರ ಮಾಡುವ ಶೂಲ ತಂದವಳು. ಹಾಯ್ ಬೇಬಿ, ಎಲ್ಲಿಗೋಗಿದ್ದೆ? ಪಕ್ಕದ ಸಮಾಧಿಗೆ ಹೊಸ ಹೆಣ ಬಂದಿತ್ತು, ಅದ್ರ ಜೊತೆ ಪರಿಚಯ ಮಾಡಿಸ್ಕೊಂತಾ ಇದ್ದೆ. ಬೇಬಿ, ನಿನ್ನ ನೋಡಕ್ಕೆ ಹುಡುಗ ಬರ್ತಾನೆ ಬೇಬಿ. ಇಷ್ಟು ಬೇಗ ನನ್ಗೆ ಮದುವೆ ಯಾಕಮ್ಮ? ಕಾಡು ಹೋಗು ಹೋಗು ಅಂತ ಇದೆ, ನಾಡು ಬಾ ಬಾ ಅಂತ ಇದೆ. ನಾನ್ ಕಣ್ ಬಿಡೋದಲ್ಲಿ ನಿನ್ಗನ್ ಮದುವೆ ಮಾಡಿ ನೋಡ್ಬೇಕು ಅಂತ ಆಸೆ. ಬೇಬಿ, ಹುಡ್ಗನ್ ಫೋಟೋನು ಜಾತಕನು ಬಂದಿದೆ. ನಿನಗೆ ಯಾವ ತರ ಹುಡ್ಗ ಬೇಕು? ಛೀ ಹೋಗಮ್ಮ, ನನಗೆ ನಾಚಿಕೆ ಆಗುತ್ತೆ. ಸುಮ್ಮನೆ ಹೇಳೆ. ನನಗೆ ನಾನಿನ್ನ ಬಿಡಲಾರೆ. ಸೆಕೆಂಡ್ ಹಾಫ್ ಅಲ್ಲಿ ಅನಂತ್ನಾಗ್ ತರ ಇರ್ಬೇಕು. ಹಾಗೆ ಇದಾನೆ, ನೋಡು ನೋಡು. ನೀನಿಗೆ ಓಕೆ ಅಂದ್ರೆ ನನಗೂ ಓಕೆ. ಹುಡುಗನೇ ಸಮಾಧಿಯಲ್ಲಿ ಡೆಡ್ಲಿ ಸೋಮ ನಂಬರ್ 13, ಭೂತ್ ಬಂಗ್ಲಾ ಡೆಡ್, ಹರಿಶ್ಚಂದ್ರ ಘಾಟ್, ಆಪ್ತಮಿತ್ರ ನಗರ, 4ನೇ ಸಮಾಧಿ. ಬೇಬಿ, ಫೋಟೋನಲ್ಲಿ ಹೆಣದ ಕಡೆ ಎದ್ದು ಕಾಣ್ತಾ ಇದ್ದೆ. ನಿಂದು ಒಂದು ಜಾತಕ ಮ್ಯಾಚ್ ಆಗಿದ್ಯಂತೆ. ಹೋಗು ಹೋಗು, ರೆಡಿಯಾಗು, ಹುಡುಗ ಬರೋ ಟೈಮ್ ಆಯ್ತು. ನಿನ್ನ ಮುಖ ನೋಡು. ಡರ್ಟಿ ಪಾರ್ಲರ್ಗೆ ಹೋಗಿ ಐಬ್ರೋನು ಹಲ್ಲು ಕೆಡಿಸ್ಕೊಂಬ. ನಾನು ಮನುಷ್ಯ ತರ ಮೇಕಪ್ ಮಾಡಿ ಯಾಮಾರ್ಸಲ್ಲ. ಹೇಗಿರ್ತೀನೋ ಹಾಗೆ ಇರ್ತೀನಿ. ಅವ್ರು ಬಂದ್ರೆ ಕರಿ, ಬರ್ತೀನಿ. ಸುಟ್ಟ ಮಾಂಸ ತಿನ್ನೋಕೆ, ಬೊಗಸೆ ರಕ್ತ ಕುಡಿಯೋಕೆ, ಕಪ್ಪು ಬಟ್ಟೆ ಸಾಕು ನಮ್ಮಮ್ಮ ನಾವು ಮುಚ್ಚೋಕೆ. ನೀವೇನಾ ಹುಡುಗಿ ತಾಯಿ ಸಾಯಕ್ಕ? ನಾನೇ. ನೀವ್ಯಾರು? ನಾವು ನಿಮ್ ಹುಡುಗಿ ನೋಡಕ್ ಬಂದಿರೋರು. ಓ ಹೌದಾ? ನೈಸ್ ಟು ಮೀಟ್ ಯು. ಇರ್ಲಿ ಇರ್ಲಿ, ಸಂತೋಷ. ನೀವು ಬಂದಿದ್ದು ಬಹಳ ಸಂತೋಷ. ಯಾಕೆ ಲೇಟು? ನಾವು ಮೊದ್ಲೇ ಲೇಟು ಅಂದ್ರೆ ಸತ್ತಿರೋರು. ನನ್ನ ಹೆಸರು ಲೇಟ್ ರಾಮಸ್ವಾಮಿ. ಇವನು ನನ್ನ ಮಗ ಲೇಟ್ ರಾಮಸ್ವಾಮಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸರಿ, ನೀವ್ ಹೇಗ್ ಸತ್ತಿರೋದು? ನಾನಾ? ಅದೊಂದು ದೊಡ್ಡ ಕತೆ. ನಾನು 6ನೇ ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಿದ್ನಾ. ಕೆಳಗಡೆಯಿಂದ ಗೋವಿಂದ್ ಸ್ವಾಮಿ ನಿಮ್ ಹೆಂಡತಿ ಮತ್ತೆ 3 ಮಕ್ಳು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಅಂತ. ನನ್ ಫ್ಯಾಮಿಲಿನೇ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಅಂತ 6ನೇ ಫ್ಲೋರ್ ಇಂದ ಕೆಳಗಡೆ ಜಿಗದ್ನ. 5ನೇ ಫ್ಲೋರ್ ಹತ್ರ ಬಂದೆ. ಆಗ ಗೊತ್ತಾಯ್ತು ನನ್ಗಿರೋದ್ 3 ಮಕ್ಳಲ್ಲ, ಒಬ್ನೇ ಮಗ ಅಂತ. ಏನೇನಾಯ್ತು? 4ನೇ ಫ್ಲೋರ್ ಹತ್ರ ಬೀಳುವಾಗ ಗೊತ್ತಾಯ್ತು ನನ್ನ ಹತ್ರ ಕಾರ್ ಇಲ್ಲ, ಬೈಕ್ ಮಾತ್ರ ಅಂತ. ಮುಂದೆ ನಾನು 2ನೇ ಫ್ಲೋರ್ ಹತ್ರ ಬೀಳುವಾಗ ಗೊತ್ತಾಯ್ತು ನನ್ನ ಹೆಸರು ಗೋವಿಂದ್ ಸ್ವಾಮಿ ಅಲ್ಲ, ರಾಮ್ ಸ್ವಾಮಿ ಅಂತ. ಏನಾದ್ರೂ ಹಿಡ್ಕೊಳಕ್ಕಿದ್ಯಾ ಅಂತ ನೋಡಿದ್ನ. ನನ್ ದುರಾದೃಷ್ಟಕ್ಕೆ ಏನು ಇರ್ಲಿಲ್ಲ. ಹಂಗೆ ಡಬಕ್ ಅಂತ ಕೆಳಗಡೆ ಬಿದ್ದೆ, ಸತ್ತೋದೆ. ಅದಿರ್ಲಿ, ನೀವ್ ಹೆಂಗ್ ಸತ್ರಿ? ಅದೊಂದು ದೊಡ್ಡ ಕತೆ. ನಾನು ನನ್ನ ಅತ್ತೆಗೆ ತುಂಬಾ ಕಾಟ ಕೊಡ್ತಾ ಇದ್ದೆ. ಆ ಕಾಟ ತಡಿಯೋಕ್ಕಾಗ್ದೆ ನಮ್ಮತ್ತೆ ವಿಷ ಕುಡಿದ್ಬಿಟ್ರು. ಅವರು ವಿಷ ಕುಡ್ದಿದ್ ಖುಷಿಗೆ ನಾನು ಹಾಲು ಕುಡಿದ್ಬಿಟ್ಟೆ. ಅವ್ರು ಬದುಕೊಂಡ್ರು, ನಾನು
ಸತ್ತೋದೆ. ಹಾಲ್ ಕುಡ್ದಿದ್ ನೀವು ಸತ್ತೋದ್ರಿ, ವಿಷ ಕುಡ್ದಿದ್ ಅವರು ಸಾಯ್ಲಿಲ್ವಾ? ಅದಂಗೆ? ಅವ್ರು ಕುಡ್ದಿದ್ ವಿಷ ಎಕ್ಸ್ಪೈರ್ ಡೇಟ್ ಆಗಿತ್ತು, ನಾನ್ ಕುಡ್ದಿದ್ ಹಾಲು ಎಕ್ಸ್ಪೈರ್ ಡೇಟ್ ಆಗಿತ್ತು. ನಾನ್ ಸತ್ತೋದೆ, ಅವ್ರು ಬದುಕಿದ್ರು. ಅಯ್ಯೋ ಅಯ್ಯೋ, ಸರಿ ನಮ್ಗೆ ಸೊಸೆ ಬೇಕು. ಅವಳು ಭಯಂಕರವಾಗಿರ್ಬೇಕು, ಅವಳು ನೋಡಿದ್ರೇನೆ ಸುಸ್ಸು ಬಂದ್ಬಿಡ್ಬೇಕು. ಅದಕ್ಕೆ ನೀವು ಸುಲಭ ಶೌಚಾಲಯ ಕಡೆ ಹೋಗ್ಬೇಕು. ನಾನ್ ಹಾಗಲ್ಲ ಹೇಳಿದ್ದು, ಅವಳ ಮುಖ ನೋಡಿದ ತಕ್ಷಣ ಸುಸ್ಸು ಬಂದ್ಬಿಡ್ಬೇಕು. ನನ್ ಮಗ್ಳಿನ್ ನೋಡಿದ್ರೆ ಒಂದ್ ವಾರ ನಿದ್ದೆನೇ ಮಾಡಲ್ಲ, ಚಳಿ ಜ್ವರ ಬಂದು ನರಳಿ ನರಳಿ ಸತ್ತೋಗ್ತೀರಾ. ಅಷ್ಟೇ ಯಾಕೆ, ಅವಳು ಬದುಕಿದ್ದಾಗ್ಲೇ ಭಯಂಕರವಾಗಿದ್ಲು, ಇನ್ನು ಸತ್ಮೇಲೆ ಹೆಂಗಿರ್ಬೇಡ. ನಿಮ್ ಮಗನ್ಗೆ ಕಮ್ಮಿ ಅಂದ್ರು 4-5 ಡೈಪರ್ ಬೇಕೇ ಬೇಕು. ವಾವ್, ಸೂಪರ್ ಸೂಪರ್. ಸರಿ ಸರಿ, ಇನ್ಯಾಕ್ ತಡ, ಕರ್ಸೆ ಬಿಡಿ ನಿಮ್ ಮಗ್ಳನ್ನ. ಅಷ್ಟು ಬೇಗ ಕರ್ಸಕ್ಕಾಗಲ್ಲ, ನಿಮ್ ಮಗನ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಲ್ವಾ? ಕೇಳಿ ಕೇಳಿ. ನಿಮ್ ಮಗ ಏನ್ ಕೆಲ್ಸ ಮಾಡೋದು? ನನ್ ಮಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನೆ. ಹೊಸ ದೆವ್ವಗಳಿಗೆ ಪಾಳ್ ಬಿದ್ದಿರೋ ಹಳೆ ಮನೆಗಳನ್ನ ತೋರಿಸ್ತಾನೆ. ನಂದು ಮಾಗಡಿ ರಸ್ತೆಲಿ 45 ಹುಣಸೆ ಮರಗಳಿವೆ, ಅದನ್ನ ದೆವ್ವಗಳಿಗೆ ಬಾಡಿಗೆಗೆ ಬಿಟ್ಟಿದ್ದೀನಿ. ಕೋರ್ಮಂಗ್ಲ ಸ್ಮಶಾನದಲ್ಲಿ 40 ನಂದೇ ಸಮಾಧಿಗಳಿವೆ, ಅದನ್ನು ಬಾಡಿಗೆಗೆ ಬಿಟ್ಟಿದ್ದೀನಿ. ಮಜಾ ಭಾರತ PCR ಅಲ್ಲಿ 5 ದೆವ್ವಗಳನ್ನ ಬಿಟ್ಟಿದ್ದೀನಿ. ಇವರು ಫ್ಲೋರ್ ನ ಬೆಳಗ್ಗೆ ಯೂಸ್ ಮಾಡಿದ್ರೆ ನೈಟ್ ಶಿಫ್ಟ್ ಇರೋ ದೆವ್ವಗಳಿಗೆ ನಾನು ರಾತ್ರಿ ಫ್ಲೋರ್ ಕೊಡ್ತೀನಿ. ಈಗ್ಲೂ ನೋಡಿ, ಆಫೀಸ್ಗೆ ಹೋಗ್ದೆ 4 ದೆವ್ವಗಳು ಅಲ್ಲೇ ನೇತಾಡ್ತಿವೆ. ಅಲ್ಲೋಡಿ, ನೀವು ತುಂಬಾ ಅನುಕೂಲಸ್ತ್ರಂತೀನಿ. ಏನೋ ತಕ್ಕ ಮಟ್ಟಿಗೆ. ನಿಮ್ ಮಗ ವೆಜ್ ತಿಂತಾನೋ ನಾನ್ ವೆಜ್ ತಿಂತಾನೋ? ನನ್ನ ಮಗ ಪ್ಯೂರ್ ವೆಜ್ಜು. ಹಾಗಾದ್ರೆ ಯಾಕ್ ತಡ, ನನ್ ಮಗಳನ್ನ ಕರ್ಸೇ ಬಿಡ್ತೀನಿ. ಕರ್ಸಿ ಕರ್ಸಿ. ಬೇಬಿ ಬೇಬಿ, ಯಾಕ್ ಬೇಬಿ ಹೆದರಿಸ್ತಾ ಇದ್ಯಾ? ನೀನೇ ಹೇಳದೆ ಅಲ್ವಾ, ಗಂಡ ಅನ್ನೋ ಪ್ರಾಣಿನ ಹೆದರಿಸಿ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅಂತ. ಸೂಪರ್ ಸೂಪರ್. ನಾನು ಹೆದರ್ಕೊಂಡೆ ಅಂತಿದ್ಯಾ? ಇಲ್ಲ, ನಾನು ಹೆದರ್ಕೊಂಡಿಲ್ಲ, ಸುಮ್ಮನೆ ಆಕ್ಟಿಂಗ್ ಮಾಡಿರೋದು. ಡ್ಯಾಡಿ, ಶಿ ಇಸ್ ಲುಕಿಂಗ್ ಡೆಲಿಷಿಯಸ್. ವಾವ್, ಸೂಪರ್ ಮಗನೇ, ಸೂಪರ್. ಥ್ಯಾಂಕ್ ಯು ಡ್ಯಾಡಿ. ಯಾಕೆ ಹೊಡ್ದಾಡ್ತಾ ಇದ್ದೀರಾ? ನಾವು ಹಿಂಗೆ ಖುಷಿಯಾದಾಗೆಲ್ಲ ಒಬ್ರಿಗೊಬ್ರು ಹೊಡ್ಕೋತೀವಿ, ಕಚ್ಚಾಡ್ತೀವಿ. ಆಲ್ ದಿ ಬೆಸ್ಟ್ ಬೇಬಿ. ನೀವು ಹಂಗೆ ಹೊಡೆದಾಡ್ಕೊಂಡು ಕಚ್ಚಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ನಾನು ಇವ್ರಿಗೆ ನಮ್ಮ ಸ್ಮಶಾನನ ತೋರಿಸ್ಕೊಂಡ್ ಬರ್ತೀನಿ. ಬಾಗುರು, ಹೋಗೋಣ. ಬಂದೆ. I love you too, ಬಂಗಾರ. ನಿನ್ ಕಣ್ಣು ಕೊಳ್ತೋಗಿರೋ ಟೊಮ್ಯಾಟೊ ಹಣ್ಣು, ನಿನ್ ಕಣ್ಣು ನಾಯಿ ತಿಂದಿರೋ ಬಣ್ಣು. ಥ್ಯಾಂಕ್ ಯು. ನಿನ್ ಮೂಗು ಅರ್ಧ ಕೊಯ್ದ್ರು ಕೇಕು. ಥ್ಯಾಂಕ್ ಯು. ನಿನ್ ನೋಸು ಹುಳ ಬಿದ್ದಿರೋ ಹೂಕೋಸು. ಥ್ಯಾಂಕ್ ಯು. ಪ್ರಾಣಿ ಅತೀಶ್, ಈ ತಿಂಗಳ ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ಡ್ಯಾಡಿ, ಎಲ್ಲ ಚೆನ್ನಾಗಿ ನಡೀತಿದೆಯಲ್ಲ, ಇದೆಲ್ಲ ಯಾಕೀಗ? ಇನ್ ಮುಂದೇನು ಚೆನ್ನಾಗಿ ನಡಿಬೇಕಲ್ಲ, ಅದಕ್ಕೆ. ಪಪ್ಪ ಪಪ್ಪ ನಾನೇ ಫಾಸ್ಟ್. ವೆರಿ ಗುಡ್ ಮಗಳೇ. ನಿನ್ ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ಗುಡ್. ಅತೀಶ್, ನಿನ್ ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ಲೇ, ಇದೇನೋ ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ಯಾ? ಬರೀ 8 ಮಾರ್ಕ್ಸೇ ಬಂದಿದೆ. ಡ್ಯಾಡಿ, ಇರೋದೇ 100 ಮಾರ್ಕ್ಸು. ನಮ್ಮ ಕ್ಲಾಸಲ್ಲಿರೋದು 30 ಚಿಲ್ಡ್ರನ್ಸು, ಅದರಲ್ಲಿ ಎಲ್ಲರೂ ಹಂಚ್ಕೋಬೇಕಲ್ಲ. ಎಲ್ಲ ನಾನೇ ತಗೊಂಡ್ರೆ ಆಗುತ್ತಾ? ಹೇಗೋ? ನೋಡಪ್ಪ, 4 ಕ್ಲಾಸ್ ಇದೆ, ಅದು 4 ಕಿತ್ಕೊಂಡಿದ್ರೆ ಅದ್ರ ಒಂದು ಮುಳ್ಸುತ್ತೆ. ಹಂಗೆ 4 ಸಬ್ಜೆಕ್ಟ್ ಬರೆದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬೇಕು. ಇದಕ್ಕೆಲ್ಲ ತಲೆ ಕಸ್ಕೋಬಾರ್ದಮ್ಮ. ಫೇಲ್ ಆಗೋದು ಅಲ್ದೆ
ನನ್ನ ಹತ್ರನೇ ತರ್ಲೆ ಮಾತಾಡ್ತಿದ್ದೀನೋ. ಹಿಡ್ಕೊಳ್ಳೆ ಅವನ. ರೀ ಕರೆಂಟ್ ಬಿಲ್ ಕಟ್ಟಿಲ್ಲ, ಆಫೀಸ್ಗೆ ಹೋಗ್ತಾ ಕಟ್ಬಿಟ್ಟೋಗಿ ತಗೊಳ್ಳೋ. ಯಾಗ ಹೇಳ್ತಿದ್ಯಾ? ಬಿಟ್ರೆ ಅಂಗಡಿಗೆ ಹೋಗಿ ಹಾಲು ತಗೊಂಬ, ಮಾರ್ಕೆಟ್ಗೆ ಹೋಗಿ ತರಕಾರಿನೂ ತಗೊಂಬ ಅನ್ಬಿಡ್ತೀಯಲ್ಲ. ಅಂತಿನ್ ಕಣ್ರಿ, ಯಾಕಂದ್ರೆ ಕುಡಿಯಲ್ಲ ಕಾಫಿ, ತಿನ್ನಲ್ವ ಗಡತ್ತಾಗಿ. ಗನ್ಸ್ ಕಣಲೆ, ಇವೆಲ್ಲ ಹೆಂಗ್ಸಿರ್ ಕೆಲ್ಸ. ಆಫೀಸ್ಗೆ ಹೋಗೋಕೆ ಟೈಮ್ ಇಲ್ಲ, ತರಕಾರಿ ಬೇರೆ ತಂದ್ಕೊಡ್ಬೇಕಂತೆ. ನಾನೇನ್ ಆಫೀಸ್ಗೆ ಹೋಗಲ್ವಾ? ಹೋಗು ಅಂತ ಯಾವನ್ ಹೇಳಿದ್ದು? ಮಕ್ಕಳು ನೋಡ್ಕೊಂಡು ಮನೆಯಲ್ಲೇ ಬಿದ್ದಿರೋ, ದುಡ್ಡು ತಂದು ಹಾಕ್ತೀನಿ. ನೀನೇ ಮಕ್ಕಳು ನೋಡ್ಕೊಂಡು ಮನೇಲೆ ಬಿದ್ದಿರು, ನಾನೇ ದುಡ್ಡು ತಂದು ಹಾಕ್ತೀನಿ. ದುಡಿತೀನಲ್ಲೋ, ಅಹಂಕಾರ ಕಣೆ ನಿನ್ಗೆ. ಕಾಸು ಸಿಕ್ತಿರಂದ ಕಣ್ ಕಾಣಿಸ್ತಾ ಇಲ್ಲ ನಿನ್ಗೆ. ಏನ್ ಗೊತ್ತಾ ಅವಳಿಗೆ? ಮನೇಲಿ ಬೀರು ತೆಗೆದ್ರೆ 30 ಸೀರೆ ಬಂದ್ ನನ್ ಕಾಲಿಗೆ ಬೀಳ್ತೆ, ಫ್ರಿಡ್ಜ್ ತೆಗೆದ್ರೆ 3 ಸೀರೆ ಬಂದ್ ನನ್ ಕಾಲಿಗೆ ಬೀಳ್ತೆ. ಯಾವತ್ತ ಒಂದ್ಸತಿ ಇವಳು ನನ್ ಕಾಲಿಗೆ ಬಿದ್ದಿದ್ದಾಳೆ. ಇವಳೆ ಕೇಳಿ, ನೀವು ಬಟ್ಟೆ ತಗೋಬೇಕಾದ್ರೆ ನಾವ್ ಯಾವತ್ತಾರು ಬೇಡ ಅಂದಿದೀವಾ? ಶೋಕಿ ಮಾಡಕ್ಕೆ ದುಡ್ಡು ಸಾಕಾಗ್ತಿಲ್ಲ ಅಷ್ಟೇ. ನೆಟ್ಟು ಮುಖ ತೊಳಿತಾಳೆ ಇಲ್ವೋ, ಅರ್ಧ ಕೆಜಿ ಮೇಕಪ್ ಹಾಕೊಂಡು ಊರು ತುಂಬಾ ಓಡಾಡ್ತಾಳೆ. ನೆಟ್ಟಿಗೆ ಸ್ನಾನ ಮಾಡ್ತಾನೆಲ್ಲೋ ಗೊತ್ತಿಲ್ಲ, ಅರ್ಧ ಲೀಟರ್ ಸೆಂಟ್ ಹಾಕೊಂಡು ಊರು ತುಂಬಾ ಓಡಾಡ್ತಾನೆ. ಮುಖ ನೋಡಿ ಸೌದಾಗಿರೋ ಚಂದ್ರ ಇದ್ದಂಗಿದೆ. ಇವನ್ ಮುಖ ನೋಡಿ ಸುಟ್ಟೋಗಿರೋ ತೆಂಗಿನಕಾಯಿ ಚಿಪ್ಪಿದ್ದಂಗಿದೆ. ನನ್ ಮುಖದ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಸೇಮ್ ಟು ಯು. ಒಂದ್ ಹೆಣ್ಣಾಗ್ಬಿಟ್ಟಿ ನೆಟ್ಟಿಗೆ ಅಡ್ಗೆ ಮಾಡಕ್ ಬರಲ್ಲ ನಿಂಗೆ, ತಲೆ ಎಲ್ಲ ಮಾತಾಡ್ತಿದ್ಯಾ. ನನ್ ಮಗಳಿಗೆ ವಾರಕ್ಕೆ 4 ಕಾಯಿಸ್ ಕೊಡಿಸ್ತೀನಿ. ಒಂದೇ ದಿವಸಕ್ಕೆಲ್ಲ ಹೊಡೆದಾಗ್ತಿದ್ಲು. ಅದೇ ಇವಳು ಮಾಡಿರೋ ಇಡ್ಲಿ ಚಕ್ಲಿನ್ ಕೊಟ್ರೆ 3 ತಿಂಗಳಿಂದ ಆಟಾಡ್ತಾನೆ ಇದ್ದಾನೆ. ಇನ್ನು ಹೊಡೆದೇ ಹೋಗಿಲ್ಲ. ಆದ್ಬಿಡಿ, ಓ ದೀಪಾವಳಿಗೆ ಕಜ್ಜಾಯ ಮಾಡಿದ್ಲು. ನನಗ್ ಕೊಟ್ಟಿದ್ದೆ 2 ಕಜ್ಜಾಯನ ನನ್ನ ಮಗನು ಕೊಟ್ಟೆ. ಅದಕ್ಕೊಂದೆರಡು ಕುಡ್ಡಿ ಚಿಚ್ಬಿಟ್ಟು ಊರು ತುಂಬಾ ಗಾಡಿ ತರ ಓಡಿಸಿದಾನೆ. ಇನ್ನು ಸೌದೆ ಹೋಗಿಲ್ಲ. ನೀವೇನ್ ಕಮ್ಮಿನೇನ್ರಿ? ಕೇಳೋ ಸಿಕ್ಕಿದ್ರೆ ಸಾಕು ಅವ್ರ ಮೈ ಮೇಲೆನೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀರಾ. ನನಗೂ ಗಾದೆ ಬರ್ತ ಕಣಿಲೆ. ಮಾತ್ಗೆ ಮಾತ್ ಕೊಡಕ್ ಆಗ್ತಿರೋಳು ಮರ್ದ ಮೇಲೆ ಹತ್ಬಿಟ್ಟು ಲಬ್ ಲಬ ಅಂತ ಬಾಯ್ ಪಡ್ಕೊಂಡಂತೆ. ಎಂಜಿಲ್ಲ ನಕ್ಕು ಗತಿಲ್ದವನು ವಿಧಾನಸೌಧದ ಲೇಟೆಸ್ಟ್ ಅನ್ನಂತೆ. ಪಕ್ಕದ ಮನೆಗೆ ಪಾಪು ಆಯ್ತು ಅಂತ ಇಟ್ಲ ಮನೆಗೆ ಹೋಗಿ ಇಟ್ಕೆ ತಗೊಂಡ್ ಹೊಟ್ಟೆ ಹೊಡ್ಕೊಂಡಂತೆ. ಕೊಟ್ಕೆಟ್ಟನ್ ಕಾರಣ ಕೊಡ್ದೆ ಕೆಟ್ಟನ್ ದುರ್ಯೋಧನ, ಮಾತಾಡಿ ಆಡಿ ಕೆಟ್ಟು ನನ್ನ ಗಂಡ ದಂಡ ಪಿಂಡ. ಲೇ, ನನ್ ಮೇಲೇನೆ ಚಾಡಿ ಹೇಳ್ತಿದ್ದೇನಲ್ಲ. ಧೈರ್ಯ ಇದ್ರೆ ಫೇಸ್ ಟು ಫೇಸ್ ಮಾತಾಡಲೇ. ನಿನ್ ಕಣ್ ನೋಡಿದ್ರೆ ನನ್ ಕಣ್ಗೆ ಇನ್ಫೆಕ್ಷನ್ ಆಗುತ್ತೆ. ಲೇ, ನನ್ ಬಗ್ಗೆ ಗೊತ್ತು ಕಣೆ ನಿನ್ಗೆ, ಅದಕ್ಕೆ ನನ್ ಮುಖ ನಾನು ಮಾತಾಡಕ್ಕೆ ಭಯ ನಿನ್ಗೆ. ಗೊತ್ತು ಬಿಡಯ್ಯ, ಹಾದಿಲ್ದಿರೋ ಹುತ್ತ ನೀನು. ಬರೀ ಬಿಲ್ಡಪ್ಸು, ಒಳಗಡೆ ಕೈ ಹಾಕಿದ್ರೆ ಖಾಲಿ ಹುತ್ತ. ಗಂಡನ ಸ್ವಲ್ಪನಾದ್ರೂ ಮರ್ಯಾದೆ ಇದೆಯೇನೆ ನಿಂಗೆ ಮೂದೇವಿ? ಹೆಂಡತಿಯನ್ನು ಸ್ವಲ್ಪನಾದ್ರೂ ಪ್ರೀತಿ ಇದೆಯೇನೋ ನಿನಗೆ ಕತ್ತೆ? ಮದ್ವೆ ಮುಂಚೆ ನಮ್ಮ ಹುಡುಗ ಒಳ್ಳೆ ಕುದುರೆ ಇದ್ದಂಗಿದ್ದಾನೆ ಅಂತಿದೆ. ಈಗೇನೆ ಆಯ್ತು ನಿಮ್ಗೆ? ಅಯ್ಯಯ್ಯೋ, ಏನ್ ಮಾಡೋದು? ಬರ್ಬರ್ತಾ ರಾಯ್ ಕುದ್ರೆ ಕಟ್ಟಾಯ್ತಂತೆ. ಹಂಗೆ ನೀನೇನ್ ಕಮ್ಮಿನೇನೋ? ಮದ್ವೆಗ್ ಮುಂಚೆ ನನ್ ಹುಡುಗಿ ಶ್ರೀದೇವಿ ತರ ಇದ್ದಾಳೆ ಅಂತೆಲ್ಲ ಹೊಗಳ್ತಿದ್ದೆ. ಆದ್ರೆ ಈಗ ಅವನ್ ಮೊಬೈಲ್ ಅಲ್ಲಿ ನನ್ನ ಹೆಸರನ್ನ ಏನಂತ ಸೇವ್ ಮಾಡಿದಾನೆ ಗೊತ್ತಾ? ಮೂದೇವಿ ಅಂತ. ಮದ್ವೆ ಮುಂಚೆ ನಾನು ಏನ್ ಹೇಳಿದ್ರು ಕೇಳ್ತಿದ್ದೆ, ಅದಕ್ಕೆ ಶ್ರೀದೇವಿ ಅನ್ಕೊಂಡಿದ್ದೆ. ಈಗ ಮೂದೇವಿ ಆಗ್ತಿ ಅಂತ ಯಾವನಿಗೆ ಗೊತ್ತಿತ್ತು? ನೀನೇನ್ ಕಮ್ಮಿನೇನೋ? ಮದ್ವೆಗ್ ಮುಂಚೆ ನಾನೆಲ್ಲ ಹೇಳಿದ್ವಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಆದ್ರೆ ಈಗ ರಾಜ್ಕುಮಾರ ಸಿನಿಮಾ ಬಂದಿದೆ, ಕರ್ಕೊಂಡ್ ಹೋಗ್ರಿ, ತೋರಿಸ್ರಿ ಅಂತ ಪಡ್ಕೊಂಡೆ ಕರ್ಕೊಂಡ್ ಹೋದ್ಯಾ? ರಾಜ್ಕುಮಾರ ಫ್ಯಾಮಿಲಿ ಜೊತೆ ಮಾತ್ರ ಕುತ್ಕೊಂಡು ನೋಡ್ಬೇಕು. ಹೊಸ್ದಾಗೆ ಆಕೆ ಅಂತ ದೆವ್ವದ ಸಿನಿಮಾ ಬಂದಿದೆ, ಬಾ ಜೊತೆ ಕುತ್ಕೊಂಡು ನೋಡೋಣ. ದೆವ್ವದ ಸಿನಿಮಾ ದೆವ್ವದ ಜೊತೆ ಕುತ್ಕೊಂಡು ನೋಡಿದ್ರೆ ಮಾತ್ರ ಮಜಾ ಸಿಗೋದು.